ಶುಕ್ರವಾರ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ಭೇಟಿ ನೀಡಿದ್ದರು. ಈ ವೇಳೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮತ್ತು ಆರ್ಟಿಒ ಅಧಿಕಾರಿಗಳ ಜಂಟಿ ಸಭೆ ನಡೆಸಿದ ಅವರು ಕೆಲ ಸೂಚನೆಗಳನ್ನು ನೀಡಿದರು. ಈ ವೇಳೆ ಭೇಟಿ ಮಾಡಿದ ಸಿಟಿವಿ ನ್ಯೂಸ್ ಜತೆ ಮಾತನಾಡಿದ ಅವರು, ದಿನಕ್ಕೊಬ್ಬ ಆರ್ಟಿಒ ಇನ್ಸ್ಪೆಕ್ಟರ್ ಬರುತ್ತಿರುವ ಬಗ್ಗೆ, ಆರ್ಟಿಒ ಕಚೇರಿಯಲ್ಲಿ ಏಜೆಂಟರ ಹಾವಳಿ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಮಾತನಾಡಿದರು. ಅಲ್ಲದೆ ಪರ್ಮಿಟ್ ಇಲ್ಲದ ಅಂತಾರಾಜ್ಯ ವಾಹನಗಳ ಓಡಾಟದ ವಿಚಾರದಲ್ಲಿಯೂ ಆರ್ಟಿಒ ಇನ್ಸ್ಪೆಕ್ಟರ್ಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಲೇ ಆರ್ಟಿಒ ಕಚೇರಿ ಮುಂದೆ ನಡೆದ ಅಪಘಾತದಲ್ಲಿ 13 ಮಂದಿ ಮೃತಪಟ್ಟಿರುವ ಬಗ್ಗೆ ಆಯುಕ್ತರ ಗಮನ ಸೆಳೆದಾಗ, ನಿಗದಿತ ಸ್ಥಳದಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಇವರ ನಿರ್ಲಕ್ಷ್ಯ ಇರುವ ಬಗ್ಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಂತಹ ತಪ್ಪುಗಳನ್ನು ನಡೆಯುತ್ತಿರುವುದು ಸಾಬೀತಾದರೆ ಶಿಸ್ತು ಕ್ರಮ ವಹಿಸುವ ಭರವಸೆಯನ್ನು ನೀಡಿದರು. ಈಗ ಇಲ್ಲಿ ಹೈವೇಯಲ್ಲಿ ನಾವು ಏನು ಸ್ಪೀಡ್ ಲಿಮಿಟು ಅದು ಇದೇನು ಫಾಲೋ ಮಾಡಬೇಕು, ಅದು ಕೆಲವು ಕಡೆ ಎಲ್ಲ ಇಂಟರ್ಸೆಪ್ಟರ್ ಯೂಸ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಪ್ರತಿದಿನ. ಸೊ ಟಿಪ್ಪರ್ಗಳು ಕೆಲವೊಂದು ನೈಟ್ ಟೈಮಲ್ಲಿ ನಾವು ಈಗ ಬೇರೆ ಕಡೆ ಚೆಕಿಂಗ್ ಮಾಡ್ತಾ ಇರ್ತೀವಿ, ಇರೋ ಸ್ಟಾಫಲ್ಲಿ, ಅವೈಲಬಲ್ ಸ್ಟಾಫಲ್ಲಿ. ಇಲ್ಲೇ ಪರ್ಟಿಕ್ಯುಲರ್ ಪ್ಲೇಸ್ ಅಂದಾಗ ನಾವು ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಚೆಕಿಂಗ್ ಟೀಮ್ ಮಾಡಿಕೊಂಡು ಸ್ಕ್ವಾಡು ಮಾಡಿ ಇದೇ ಜಾಗದಲ್ಲಿ ಕೂಡ ನಾವು ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿ ಮೇಜರು ಸ್ಕೂಲ್ ಬಸ್ಗಳೇ ಇದೆ. ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಸೊ ಅದರ ವಿರುದ್ಧ ಯಾವ ರೀತಿ ಕ್ರಮ ಇರುತ್ತಾ ಇಲ್ವಾ ನೆಕ್ಸ್ಟ್? ಇಲ್ಲ, ನಾವು ಸ್ಕೂಲ್ ಬಸ್ಗಳನ್ನು ಚೆಕಿಂಗ್ ಮಾಡಲಿಕ್ಕೆ ಒಂದು ವಿಶೇಷವಾಗಿರುವಂಥ ಒಂದು ತಂಡನ ರಚನೆ ಮಾಡಿಕೊಂಡು ಮಾಡಿಸ್ತೀವಿ. ನಮ್ಮ ಗಮನಕ್ಕಿದೆ, ಖಂಡಿತ ಮಾಡ್ತೀವಿ. ಯಾಕಂದರೆ ಸ್ಕೂಲ್ ಬಸ್ಗಳಿಗೆ ಇಂಥದೇ ರೂಲ್ಸ್ ಫಾಲೋ ಮಾಡಿ ಅಂತ ಸೆಪ್ರೇಟಾಗಿ ಒಂದು ಗೈಡ್ಲೈನ್ಸೇ ಇದೆ. ಅವರು ಎಲ್ಲ ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡಿರಬೇಕು. ಮಾಡಿಲ್ಲ ಅಂದ್ರಂತೂ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಏನು ಅಥಾರಿಟೀಸ್ನ ಕರೆಸ್ಕೊಡಿ, ಸ್ಕೂಲ್ ಅಥಾರಿಟೀಸ್ನ, ಅವನ್ನೆಲ್ಲ ಸಪ್ರೇಟಾಗಿ ಮೀಟಿಂಗ್ ಮಾಡಿ ಅವರಿಗೆಲ್ಲ ತಿಳಿಸ್ಕೊಡಿ ಸರ್ಕ್ಯುಲರ್ನ. ಅದು ಅವರು ಒಂದು ಪಿರಿಯಾಡಿಕಲ್ ಒಂದು ಮೀಟಿಂಗ್ ಆಗ್ತಾ ಇರಬೇಕು. ಅದು ಮಾಡ್ತಾ ಇದ್ದಾರೆ, ಎಲ್ಲ ಡಿಸ್ಟ್ರಿಕ್ಕಲ್ಲೂ ಇಲ್ಲೂ ಮಾಡಿದ್ದಾರೆ ಅಂತ ನನ್ನ ಗಮನಕ್ಕಿದೆ. ಸ್ಕೂಲ್ ಮಕ್ಕಳಾಗಿರ್ಬೋದು ಅಥವಾ ಪ್ಯಾಸೆಂಜರ್ ಆಗಿರ್ಬೋದು, ಗೂಡ್ಸ್ ವೆಹಿಕಲಲ್ಲಿರೋ ಅಂಥ ಡ್ರೈವರ್ಗಳಾಗಿರ್ಬೋದು ಅಥವಾ ಅದರಲ್ಲಿ ಅಕ್ರಮವಾಗಿ ತೊಗೊಂಡೋಗೋವಂಥ ಪ್ಯಾಸೆಂಜರ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಜೀವ ಅಮೂಲ್ಯನೇ. ಯಾವುದೂ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಲಾಸ್ಟ್ ಟೈಮು ನೀವೇನು 13 ಜನ ಒಂದು ಸ್ಪಾಟ್ ಡೆತ್ ಆಗಿತ್ತಲ್ಲ, ಆ ಕೇಸಲ್ಲಿ ನಾನು DC ಮತ್ತು SP ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವಾಗ ನಾವು ಸಾಕಷ್ಟು ಸೇಫ್ಟಿ ಮೆಜರ್ಮೆಂಟು, ರೋಡಲ್ಲಿ ಯಾವ್ಯಾವ ರೀತಿ ಆಲ್ಟ್ರೇಷನ್ಸ್ ಮಾಡಬೇಕು, ಅಂದರೆ ಸ್ಪೀಡ್ ಕಡಿಮೆ ಮಾಡಲಿಕ್ಕೆ ಸ್ಪೀಡ್ ಬ್ರೇಕರ್ಸ್ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಪಾರ್ಕಿಂಗು ಎಲ್ಲಿ ಕೊಡಬೇಕು ಆ ಗೂಡ್ಸ್ ವೆಹಿಕಲ್ಗಳಿಗೆ, ಪ್ರತಿಯೊಂದು ಕೂಡ ಅವತ್ತು ನಾನು ಮತ್ತು ನಮ್ಮ ಅಪರ ಸಾರಿಗೆ ಆಯುಕ್ತರು ಕೂಡ ಬಂದಿದ್ದರು, ಎಲ್ಲವನ್ನೂ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಗಣಿ ಟಿಪ್ಪರ್ಗಳು ಸಂಚರಿಸುತ್ತಿರುವುದು, ಒಂದೇ ಟಿಪ್ಪರ್ಗೆ ಹಲವು ನೇಮ್ ಬೋರ್ಡ್ಗಳನ್ನು ಹಾಕಿಕೊಂಡು ಸಂಚಾರ ಮಾಡುತ್ತಿರುವ ಬಗ್ಗೆಯೂ ಮಾತನಾಡಿದ ಆಯುಕ್ತರು, ಈ ಎಲ್ಲ ವಿಚಾರಗಳ ಬಗ್ಗೆ ಅನಿರೀಕ್ಷಿತ ಭೇಟಿಯ ವೇಳೆ ಪರಿಶೀಲನೆ ನಡೆಸಲಾಗುವುದು. ಯಾವುದೇ ವಿಚಾರದಲ್ಲಿ ನಿರ್ಲಕ್ಷ್ಯ ಕಂಡುಬಂದರೂ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದಾಗಿ ಹೇಳಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.